ಗೋವಿಂದ ಗೋವಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ್ ಪಾದದ ಗೋವಿಂದ ಗೋವಿಂದ. ಶ್ರೀನಿವಾಸ ಎಲ್ಲ ಆಯ್ತು. ನಿಮಗೆ ಗೊತ್ತಾಯಿಲ್ಲ ಅದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೆಯ ಶ್ರಾವಣ ಶನಿವಾರ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಗೋವಿಂದಕ್ಕೆ ಕಳಿಸ್ಬೇಕು. ನಮ್ಮ ಕಡೆ ಸಂಪ್ರದಾಯ ಇದೆ, ಒಂದು 5ರಿಂದ 9 ಮನೆ ಹೋಗ್ಬೋದು, 3 ಮನೆ ಹೋಗ್ಬೋದು, ಈ ಥರ ಇದೆ. ಮಕ್ಕಳು ಚಿಕ್ಕವರಾಗಿದ್ದಾಗ ಹೋಗೋಕ್ಕೆ ಇಷ್ಟಪಡೋರು, ಆ ಮನೆಗೆ ಹೋಗ್ತೀನಿ, ಈ ಮನೆಗೆ ಹೋಗ್ತೀನಿ, ನಾಮ ಇಕ್ಕಿಸ್ಕೊತೀನಿ, ಹೋಗ್ತೀನಿ ಅನ್ನೋರು. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ಹೋಗೋದಕ್ಕೆ ಹಿಂಜರಿತಾ ಇದ್ದಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಆದರೂ ಸಂಪ್ರದಾಯ ಬಿಡೋಕ್ಕಾಗಲ್ಲ, ಕಳಿಸ್ಲೇಬೇಕು. ಪೂರ್ತಿ ಎಲ್ಲ ರೆಡಿ ಆದ. ಹಾಗೆ ಅವನಿಗೆ ನಾಮ ದೊಡ್ಡದಾಗಿ ಇಕ್ಕೋ ಆಗಿಲ್ಲ, ಎಲ್ಲ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಅಪ್ಲೈ, ಯಾಕಂದರೆ ಗೋವಿಂದಕ್ಕೆ ಹೋಗ್ಬೇಕಾದ್ರೆ ತುಂಬ ಕಂಡೀಷನ್ ಆಗ್ತಾನೆ. ಅದಕ್ಕೆ ಅಂತ ಹೇಳಿ ನಾಮನ ಚಿಕ್ಕದಾಗಿಟ್ಟೆ. ಅಷ್ಟೊತ್ತಲ್ಲಿ ತುಂಬಾ ಬೇವತ್ತೋಗಿದ್ದ. ಸರಿನಪ್ಪ ಆಯಿತು, ಒಂದು 3 ಮನೆಗಾದರೂ ಹೋಗ್ಬಿಟ್ಟು ಬಾ, ಸಂಪ್ರದಾಯ ಬಿಡುವಾಗಿಲ್ಲ ಅಂದ್ಬಿಟ್ಟು ಬೇವರೆಲ್ಲ ಒತ್ತಿ ಗೋವಿಂದ ಪಾದದ ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ್ ಪಾದದ ಗೋವಿಂದ ಗೋವಿಂದ. ವೆಂಕಟೇಶ್ವರನ್ ಪಾದದ ಗೋವಿಂದ ಗೋವಿಂದ ಗೋವಿಂದ. ನೋಡಿ ಶ್ವೇತಾ, 5 ಮನೆಗೆ ಹೋಗು ಅಂದರೆ ನೋಡಿ, ನೀವು ವಿಡಿಯೋದಲ್ಲಿ ಕೇಳಿಸ್ಕೊತಾ ಇರ್ಬೋದು. ಇಲ್ಲ ನಾನು ಹೋಗಲ್ಲ ಅಂತ ಹಠ ಮಾಡ್ದೆ. ಇರ್ಲಪ್ಪ, ಒಂದು 3 ಮನೆಯಿಂದ 5 ಮನೆಗಾದರೂ ಹೋಗಲೇಬೇಕು ಅಂತ ಹೇಳಿದ್ದಕ್ಕೆ ಇಲ್ಲೇ ಹೋಗ್ತೀನಿ, ನಾನು ಹೋಗಲ್ಲ ನಾನು ಅಂತ ಹಠ ಮಾಡಿಕೊಂಡು ಇಲ್ಲೇ ಒಂದು 3ರಿಂದ 5 ಮನೆಗೆ ಹೋಗ್ಬಿಟ್ಟು ಬಂದೆ. ಏನು ಮಾಡೋದು, ದೊಡ್ಡವಾಗ್ತಾ ಆಗ್ತಾ ಸ್ವಲ್ಪ ಈ ಥರ ಎಲ್ಲ ಸಂಪ್ರದಾಯ ಎಲ್ಲ ಮಾಡಲ್ಲ ಅಂತಾರೆ. ಆದರೆ ಬಿಟ್ಕೊಡೋಕ್ಕಾಗಲ್ವಲ್ಲ, ಮಾಡಿರೋದನ್ನು ಮಾಡಲೇಬೇಕು ನಾವು ಸಂಪ್ರದಾಯನ. ಅದು ಹಾಗೆಲ್ಲ ಬಿಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 5 ಮನೆಗೆ ಹೋಗ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ದೆ. ನನಗೆ ಈಗಲೇ ಟೆನ್ಷನ್ ಆಗಿಬಿಟ್ಟೈತೆ. ಇನ್ನೂ 3 ವಾರ ಹೇಗಪ್ಪ ಇವನನ್ನು ಕಳಿಸೋದು ಅಂತ ಹೇಳಿ ಒಂದು 3 ಮನೆಗಾದರೂ ಸರಿ ಹೋಗ್ಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ದೀನಿ. ನೋಡೋಣ. ಈಗ 3 ಮನೆಗೆಲ್ಲ ಹೋಗಿ ಬಂದಾದಮೇಲೆ ಮನೆಗೆ ಬರ್ತಾರಲ್ಲ, ಆವಾಗ ನಾವು ಕಾಲು ತೊಳೆದು ಒಳಗಡೆ ಕರ್ಕೋಬೇಕು. ಕಾಲು ತೊಳೆದು ಒಳಗಡೆ ಕರ್ಕೊಂಡ್ಮೇಲೆ ಅದನ್ನು ದೇವ್ರ ಮನೆಗಿಟ್ಟು ಆಮೇಲೆ ಪೂಜೆನ ಮಾಡ್ಕೋಬೇಕು. ಅದಾದ ನಂತರ ಈ ವಾರ ಏನು ಗೋವಿಂದಕ್ಕೆ ಹೋಗಿ ಬಂದಿರ್ತಾರೆ ಅಕ್ಕಿ, ಅದನ್ನು ಪೊಂಗಲ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು. ಪ್ಲೀಸ್ ಕೊಡ, ನಿನ್ನೆ ಚೆನ್ನಾಗಿ ಕಾಣಿಸಂಗ್ ಮಾಡ್ತಾರ. ಸೂಪರ್ ಬಿಡ. ಗೋವಿಂದ ವೆಂಕಟರಮಣ ಸ್ವಾಮಿ ಪಾದದ ಗೋವಿಂದ ಗೋವಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ್ ಪಾದದ ಗೋವಿಂದ ಗೋವಿಂದ. ಶ್ರೀನಿವಾಸ ಎಲ್ಲ ಆಯ್ತು. ನಿಮಗೆ ಗೊತ್ತಾಯಿಲ್ಲ ಅದು. ನಾನು ಅವನು ಹೋಗಲ್ಲ ಅಂದಾಗ ಒಂದೇ ಮಾತು ಹೇಳಿದ್ದು, ನೋಡು ನಿಮ್ಮ ಮಾವ 50 ಇಯರ್ಸ್ ಆಗಿದೆ, ಅವನು ಎಲ್ಲರ ಮನೆಗೂ ಹೋಗಿ ಬರ್ತಾನೆ. ನಮ್ಮ ತಾಯಿ ಮನೆ ಹತ್ರ ಸ್ವಲ್ಪ ಮುಸ್ಲಿಮ್ಸ್ ಏರಿಯಾ, ಹಾಗಾಗಿ ಅವನು ನಮ್ಮ ಹಳೆ ಮನೆ ಹತ್ರ, ಅಂದರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಇದ್ದರು ಆಗ. ಈಗ ಅಲ್ಲಿಲ್ಲ, ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಬರ್ತಾನೆ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದ್ಮೇಲೆ ಈಗ ಪಲಾವ್ ಮಾಡಿದ್ದೆ, ಸೋಯಾಬೀನ್ ಹಾಕಿ, ತುಂಬ ಚೆನ್ನಾಗಾಗಿತ್ತು. ಟಿಫನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಈಗ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತೀವಿ. ಈ ಶ್ರಾವಣದಲ್ಲಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಏನೋ ಒಂಥರ ಸಮಾಧಾನ, ಅದರಲ್ಲೂ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಸಮಾಧಾನ ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ನಮ್ಮ ಪುಣ್ಯದಲ್ಲೇ ಇರುವಂಥ ಷಣ್ಮಾತ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ.
ದೇವಸ್ಥಾನಕ್ಕೆ ನಾವು 4 ಜನನೂ ಹೊರಟ್ವಿ. ಹೊರಟಾಗ ನಮ್ಮ ಮನೆಯವ್ರಿಗೆ ಡ್ಯೂಟಿ ಸ್ವಲ್ಪ ಚೇಂಜ್ ಆಗಿ ಟೈಮಿಂಗ್ಸು ಅರ್ಧ ಗಂಟೆ ಬೇಗ ಮೆಸೇಜ್ ಬಂತು. ಅದಕ್ಕೋಸ್ಕರ ಅವರು 10:15ಗೆ ಡ್ಯೂಟಿ ಇತ್ತು, ಅದಕ್ಕೆ ಅವ್ರು ಬೇಗ ಹೊರಟೋದ್ರು. ಹಾಗಾಗಿ ನಾನು ನನ್ನ ಮಗಳು ಬಂದಿದ್ದೀವಿ. ಅವನೇ ಕರ್ಕೊಂಡು ಬಂದ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ನಾವು ಬಂದಾಗ ಇಲ್ಲಿ 10:15 ಆಗಿತ್ತು. ಅಷ್ಟೊಂದು ಜನ ಏನಿರಲಿಲ್ಲ. ದರ್ಶನ ಚೆನ್ನಾಗಾಯಿತು. ಶ್ರಾವಣ ಮಾಸದಲ್ಲಿ ತುಂಬಾ ಜನ ಇರ್ತಾರೆ. ಬೆಳಗ್ಗೆ ಟೈಮ್ ಇರ್ಬೋದು, ಸಂಜೆ ಟೈಮ್ ಇರ್ಬೋದು. ಗೋವಿಂದಕ್ಕೆಲ್ಲ ಹೋಗಿ ಬರೋದಿರುತ್ತಲ್ಲ, ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇದ್ದರು ಅಂತ ಅಂದ್ಕೊಳ್ತೀನಿ. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ಏನು ಅಂದರೆ, ದೇವಸ್ಥಾನದಲ್ಲಿ ಎಳ್ಳು ಬತ್ತಿನ ಎಂತಕ್ಕೋಸ್ಕರ ಹಚ್ತಾರೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ ಅಂತ ಹೇಳ್ತಾ ಬಾಯ್ ಬಾಯ್.